यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಉದ್ದೇಶ ಮಟ್ಕ ಬರ್ಕೋತೀರಿ ಸಿದ್ದರಾಮ್ ಕೊಡ್ತೈತೆ ಅಂದು ಅವನು ಮಟ್ಕ ಬರ್ಕೋತೀರಿ. ದಿನೇಶ್ ಕಾಂಬ್ಳೆ ನಮ್ಮ ತಮ್ಮ ಕಾಕನ ಮಗ ರೀ, ಇವನು ಮಟ್ಕ ಬರ್ಕೋತೀರಿ. ಇವರು ಮಟ್ಕದಿಂದ ಇಬ್ಬರದು ಜಗಳ ಆಗ್ಯದ್ರಿ. ಜಗಳಾಗಿ ನಮ್ಮ ತಮ್ಮಗೆ ದಿನೇಶ್ ಕಾಂಬ್ಳೆ ಅವ್ರಿಗೆ ಹೊಡೆದು ಕೊಂದಾರಿ. ಅಯಿಂದ ನಾವು ಹೋಗಿ ಮಿಷಿಂಗ್ ಕಂಪ್ಲೇಂಟ್ ಪೈಲ 14ನೇ ತಾರೀಕಿಗೆ ಇವ್ರಿಗೆ ಮಿಷಿಂಗ್ ಆಗಿಬಿಟ್ಟಿದ್ರಿ. ಹಂಗೆ ನಮ್ಗೆ ಏನೂ ಗೊತ್ತೇ ಇಲ್ಲರಿ ಅದು ಏನಾಗ್ಯದ ನಾವು ಹೋಗಿ ಮಿಷಿಂಗ್ ಕಂಪ್ಲೇಂಟ್ 19ನೇ ತಾರೀಕಿಗೆ ಮಿಷಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ರೀ. ಮಿಷಿಂಗ್ ಕಂಪ್ಲೇಂಟ್ ಕೊಟ್ಟ ಬಳಕ ಸರ್ ಅಂದರು 2-3 ದಿವಸ ನೋಡ್ರಿ ಬರ್ತಾರೆ ನೋಡ್ರಿ. ಅಲ್ಲಿ ಇದು ಪೊಲೀಸರು ಹೇಳಿದ್ರಿ 2-3 ದಿವಸ ನೋಡ್ರಿ, ನೋಡಿದ ಬಳಕ ಹಿಂದೆ ಬರ್ತಾರೆ ನೋಡ್ರಿ ಅಂತ ಹೇಳಿದ್ರಿ. ಅವರಿಗೆಲ್ಲ ಗೊತ್ತಿತ್ತು ರೀ ಮಟ್ಕದು ರೊಕ್ಕಿನ ಸಂಬಂಧ ಓಡಿ ಹೋಗ್ಯಾನತ್ತೆ ಅಂದು ಅವರೇ ನಮಗೆ ಹೇಳಿದ್ರಿ. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಲ್ಲ ನಾವು ಅದ್ರ ಸಂಬಂಧ ಇತ್ತು ಅಂದ್ರೆ ಅವ್ರು ಹೇಳಿದ್ರಿ ಮಟ್ಕ ಸಂಬಂಧ ಓಡಿ ಹೋಗ್ಯಾನ ಇವತ್ತು ಅಂದು ಹೇಳ್ಯಾರಿ ಪೊಲೀಸರು ಹೇಳಿದ್ರಿ. ಹೋದ ಬಳಕ ಇಂದ ನಾವು ಏನು ಮಾಡ್ತೀವಿ, ಆಯ್ತು 2 ದಿವಸ ಬಿಟ್ಟವ್ರಿ. 2 ದಿವಸ ಬಿಟ್ಟು ಹೋಗಿ ಮಿಷಿಂಗ್ ಕಂಪ್ಲೇಂಟ್ ಕೊಟ್ಟೇವ್ರಿ. ಮಿಷಿಂಗ್ ಕಂಪ್ಲೇಂಟ್ ಕೊಟ್ಟ ಬಳಕ ಒಬ್ಬರು ಯಾರು ಪೊಲೀಸರು ಇಂದು ವಿಜಯಪುರ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ವಿಷಯ ಏನಪ್ಪ ಅಂದ್ರೆ ನವೆಂಬರ್ 14ನೇ ತಾರೀಕಿಗೆ ದಿನೇಶ್ ಕಾಂಬ್ಳೆ ಅವ್ರ ಮನೆಯಲ್ಲಿ ವಿಜಯಪುರ ಜಿಲ್ಲೆ ಜಡ್ಕಿ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸನ್ನು ಕಂಪ್ಲೇಂಟ್ ಮಾಡಿರ್ತಾರೆ. ಕಂಪ್ಲೇಂಟ್ ಮಾಡಿದ ಮೇಲೆ ಅಲ್ಲಿದ್ದಂಥ ಸಿಬ್ಬಂದಿಗಳು ಒಂದು 4 ದಿನ ಹುಡುಕ್ಯಾಡ್ರಿ ಅಂತ ಹೇಳಿದ ಮೇಲೆ ಇವರು 4 ದಿನ ಎಲ್ಲ ರಿಲೇಷನ್ ಮನೇಲಿ ಎಲ್ಲ ಕಡೆ ಹುಡುಕ್ಯಾಡ್ತಾರೆ. 5 ದಿನ ಆದಮೇಲೆ ತಿರ್ಗಾ ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಮಿಸ್ಸಿಂಗ್ ಕೇಸನ್ನು FR ಮಾಡ್ತಾರೆ, ದಾಖಲೆ ಮಾಡ್ತಾರೆ. FR ನಂಬರ್ 099/2025. ಆದ ನಂತರ ಈ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆದಮೇಲೆ 15 ದಿನ ಆದ ನಂತರ ಅದೇ ಊರಲ್ಲಿ ಒಂದು ಸರ್ಕಾರಿ ಸ್ಕೂಲ್ ಹಿಂದ್ಗಡೆ ಒಂದು ಕಬ್ಬದ ಹೊಲದಾಗ ದಿನೇಶ್ ಕಾಂಬ್ಳೆ ವ್ಯಕ್ತಿಯನ್ನು ಒಂದು ಶವ ಪತ್ತೆ ಆಗ್ತದೆ. ಅರ್ಧ ಬುಡೆ ದೇಹ ಇಲ್ಲ, ಬರೀ ಕೈಕಾಲು ಎಲ್ಲೂ ಅಷ್ಟೇ ಸಿಗ್ತಾವೆ. ಆ ನಂತರ ಆ ವ್ಯಕ್ತಿಯ ಅಣ್ಣವರಾದ ಪೊಲೀಸ್ ಸ್ಟೇಷನ್ ಕರೆ ಮಾಡ್ತಾರೆ. ಕರೆ ಮಾಡಿದ್ಮೇಲೆ ಪೊಲೀಸರು ಬರ್ತಾರೆ, ತನಿಖೆ ಮಾಡಿ ಸಂಶಯಾಸ್ಪದ ಒಂದು ಕಂಪ್ಲೇಂಟ್ ಮಾಡ್ಕೋತಾರೆ. ನಾವು ಕೊಟ್ಟಂಥ ಹೆಸರುಗಳು ತೊಗೊಂಡಿಲ್ಲ, ಅದರಲ್ಲಿ ಒಂದು ಹೆಸರು ಅವರನ್ನು ತೆಗೆದಿರ್ತಾರೆ. ಇದರಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಹನುಮಂತ್ ಸಲ್ಗಾರ್. ಇವಂದು ಪ್ರಾಪರ್ ನೇಟಿವ್ ಊರ ಕಂದಲ್ಗಾಂವ್ ಮಹಾರಾಷ್ಟ್ರ ಬರುತ್ತೆ. ಈ ವ್ಯಕ್ತಿಗೂ ಮತ್ತು ತಿರ್ಕೊಂಡ ವ್ಯಕ್ತಿಗೂ ಮಟ್ಕ ದಂಧೆಯಲ್ಲಿ ಒಂದು ವ್ಯವಹಾರ ಇರ್ತಾವೆ, ರೊಕ್ಕದ ವ್ಯವಹಾರ. ಇದು ಆ್ಯಕ್ಚುಲಿ ಇದ್ದು ದುಡ್ಡಿನ ವ್ಯವಹಾರ ಐತಿ, ರೊಕ್ಕಿನ ವ್ಯವಹಾರ ಐತಿ. ಇವನ ಮೇಲೆ ಒಂದು ಹೆಣ್ಣಿನ ಆರೋಪ ಹಾಕಿ ಇವ ಒಂದು ಹೆಣ್ಣು ಜೋಡಿ ಇದ್ದತ್ತೇಳಿ ಈ ಥರ ಆರೋಪ ಮಾಡಿ ಇಬ್ಬರು ಆರೋಪಿಗಳನ್ನು ಕಸ್ಟಡಿಗೆ ತೊಗೊಂಡಿರ್ತಾರೆ. ಈ ಮೇನ್ ಆರೋಪಿ ಇದ್ದೊಂದ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲೆ ಮಾಡ್ಕೋಬೇಕು, ಸರಿಯಾಗಿ ತನಿಖೆ ಮಾಡಬೇಕು. ಮತ್ತು SP ಸಾಹೇಬರಲ್ಲಿ ವಿನಂತಿ ಐತಿ, ಇನ್ವೆಸ್ಟಿಗೇಷನ್ ಆಫೀಸರ್ CPIದವ್ರಿಗೆ ಬೇರೆದವ್ರಿಗೆ ಕೊಡಬೇಕು, ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲಪ್ಪ ಅಂದ್ರೆ, ಸರಿಯಾಗಿ ಆರೋಪಿ ಹಿಡಿಲಿಲ್ಲಪ್ಪ ಅಂದ್ರೆ ಮುಂದಿನ ನಮ್ಮ ಹೋರಾಟ IGP ಆಫೀಸ್ ಕಡೆ ಇರ್ತಂತ ನಾ ಹೇಳಕ್ಕೆ ಇಷ್ಟ. ಅವ್ರು ಹಿಂಗೆ ಮಾಡ್ತಾರ ನನಗೂ ಗೊತ್ತಿಲ್ಲರಿ. ಒಂದಾಗಲ ಉಂಡಾರ ಇದು ಮಾಡ್ಯಾರ, ಅಷ್ಟು ಹೊಡೆದು ಹೋಗಿ ನಾನು ಮನೆಗೆ ಹೇಳಕ್ಕೆ ಅಲ್ಲಿ ಹೋಗ್ಯಾನ ಇಲ್ಲಿ ಹೋಗ್ಯಾನ ಬಿಜಾಪುರಕ್ಕೆ ಹೋಗ್ಯಾನ ಇದೆಲ್ಲ ಬಂದು ಹೇಳಿದ್ರಿ. ಅವ್ರದ್ದು ಹಿಂಗೆ ಹೇಳತ್ತಂತ ಅಲ್ಲಿ ಫೋನ್ ಹಚ್ಚು ಇಲ್ಲಿ ಫೋನ್ ಹಚ್ಚು, ಅಲ್ಲಿ ಕೇಳಿ ಇಲ್ಲಿ ಕೇಳಿ, ಅಲ್ಲಿ ಬೀಗರಿಗೆ ಕೇಳು, ಎಲ್ಲರಿಗೆ ಕೇಳೋದ್ರಿ. ದಿನ ಹೇಳೋದ್ರಿ. ನಂದು ಕೇಳೋದು ಮಗನಿಗೆ ಇರೋದು ಒಂದು ಮಗ ನಂದು. ನಾ ಎಲ್ಲತ್ತು ಮಾಡಿರಿ ಒಂದು ಮಗಂದು ಇವಾಗ ಕೊಂತು ನನ್ನ ಮಗನಿಗೆ ಮಾಡೋದು ನನ್ನ ಮನೆಗೆ ಮತ್ತೆ ಹೇಳಕ್ಕೆ ನನಗೆ ರೀ ಸರ್. ಘಟನೆ ಎಲ್ಲ ಆಗೈತೆ ನಮ್ಮ ಪೊಲೀಸರು ಏನೇನು ಮಾಡ್ತಾರೆ? ಪೊಲೀಸರು ಕಂಪ್ಲೇಂಟ್ ಮಾಡಿ ಕೊಡ್ಲಕ್ಕೆ ಹೋದೇವ್ರಿ. ಹೋಗೋಣ ಎಲ್ಲಿ ಕಾಣಿ ಆಗ್ಯಾನ್ರಿ, ಮತ್ತೆ ಎಲ್ಲಿ ಅದನ್ನು ಯಾರ್ಕೊಂಡ್ರಿ, ಮತ್ತೆ ಹುಡ್ಕ್ಯಾಡ್ ಕೊಡ್ರನ್ನ ಬೈ. ಇನ್ನೂ 2 ದಿನ ಹುಡ್ಕ್ಯಾಡ್ರಿ, ಎಲ್ಲರೂ ಮಂದಿ ಮಕ್ಳ ಕಡೆ ಹೋದ್ರೆ ಬರ್ತಾನ ಮತ್ತೆ 2 ದಿನ ಬಿಟ್ಟೇವ್ರಿ.
2 ದಿನ ಬಿಟ್ಟು ಮತ್ತು 3ನೇ ದಿನ ಹೋದೆವ್ರಿ. 3ನೇ ದಿನಕ್ಕೆ ಹೋಗಿ ಮತ್ತು ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದವ್ರು ಮತ್ತು 3 ದಿನ ಅವ್ರು ಬಂದಿದ್ರಿ. ಮತ್ತೊಂದು ಹೋದೆವ್ರಿ. ಮತ್ತು ಹೋದ ಬಳಕ ರೀ ಮತ್ತು ಅವಾಗ ನಾವು ಹೋದ ಬಳಕ ಅವಾಗ ಬರ್ತೇವೆ ನೋಡ್ರಿ ಅಂದು ಮನೆಗೆ ಬಂದು ನಮ್ದೊಂದು ಪಡ್ತಿಕೊಂಡು ಹೋಗ್ಯಾರ ನೋಡ್ರಿ. ನನ್ನ ಮಗನಿಗೆ ಕೊಂದು ಹೊಡೆದು ನಾವು ಏನು ಮಾಡಬೇಕು? ನಾನು 2 ಮಕ್ಕಳು ಸಸಿ ಸಣ್ಣಕ್ಕಿ, ನನ್ನ ಮನ್ಯಾಗ ಗಣಸರಿಲ್ಲ, ನನ್ನ ಮನ್ಯಾಗ ದುಡ್ಡು ತಂದು ಹಾಕೋರಿಲ್ಲ. ಈಗ ನಮಗೆ ಸಗತಿ ಇಲ್ಲ, ನಾವು ಏನು ಮಾಡ್ಬೇಕ್ರಿ ಸರಿ? ದುಡ್ಕ್ಯಾಡ್ರಿ. ಅದು ಎಲ್ಲಿ ಬರ್ತೈತಿ? ಸಾಲಿ ಐತಲ್ರಿ. ನಿಮ್ಮ ಮನೆ ಕಡೆ ಬರ್ತೈತಿ? ನಮ್ಮ ಮನೆ ಮ್ಯಾಲಕ್ಕೆ ಬರ್ತದ್ರಿ. ಇರೋರು ನೀವು ದುಡ್ಕ್ಯಾಡಿ. ನೀವು ಹೊಡೆದವರು ಸಿದ್ಧಾರಿ ಕೊಡ್ತೆ ಸಮರ್ಥ ಅವ್ರಿಬ್ರು ಅವರೇ ಹೇಳಕ್ ಬರೋರಿ. ಅವರೇ ಹೊಡೆದಾರೆ, ಅವರೇ ಹೇಳೋರಿ. ಅಲ್ಲಿ ಹೋಗ್ಯಾನ ಇಲ್ಲಿ ಹೋಗ್ಯಾನ ಅಂತ ಹೇಳ್ತಾರೆ. ಏನು ಮಾಡೋದು? ಇಷ್ಟೆಲ್ಲ ಮಾಡಿ ಮಗ ನನ್ನ ಮನೆಗೆ ಹೊಳಿ ಬಂದಿಲ್ರಿ. ಏನು ಮಾಡಿ ಇನ್ನೆಲ್ಲ ಹುಡುಗಲತ್ತಿದ್ರಿ, ಇನ್ನೆಲ್ಲ ಮಗಟ್ಲತ್ತಿದ್ರಿ. ಮಾತಾಡ್ರಿ ಅವ್ರ ಜೊತೆ ನೀವು? ನಾ ರಾತ್ರಿ 8ಕ್ಕೆ ಮಾತಾಡಿದ್ರಿ. ನಾ ಮಾತಾಡಿಲ್ರಿ, ನನ್ನ ಮಗಳು ಮಾತಾಡ್ಯಾಳ್ರಿ. ನನಗೆ ಆರಾಮಿದ್ದಿತ್ಲ, ನಾ ಕೆಲ್ಸಕ್ಕೆ ಹೋಗಿದ್ರಿ. 8ಕ್ಕೆ ರಾತ್ರಿ ಬಂದಿದ. ನನ್ನ ಮಗಳು ನಾನು ಕಾಲ್ ಹಚ್ಚಿದ್ರು. ಮತ್ತು ಆರಾಮಿಲ್ಲವ, ಹ್ಞೂ ಹಣ ಇಲ್ದನ್ನ ಊರಾಗ ಹೋಗ್ಯಾನ ಇನ್ನೂ ಬಂದಿಲ್ಲವ ಅಂತಂದ. ನಾ ಹಣ ಫೋನ್ ಹಚ್ತಂದು ನನ್ನ ಮಗಳು ಫೋನ್ ಹಚ್ಚಳು ಕೇಳಿದ್ರು. ಫೋನ್ ಹಚ್ಚಿ ಕೇಳೋಣ ಆಯ್ತು ಹೋಗ್ತಾನೆ ಮನೆಗೆ, ಯಾವಾಗ ಹುಡುಗಿ ತೊಗೊಂಡಂತ ಹೇಳಿದ್ರಿ. ನಾ ಹಿಂದಿಂದ 9ಕ್ಕೆ ಊಟಕ್ಕೆ ಬರ್ತಾನೆ ನನ್ನ ಮಗ ಹಾದಿ ನೋಡ್ತೀರಿ. ನನ್ನ ಮಗ 9ಕ್ಕೆ ಬರಲಿಲ್ಲ ರೀ. ಶಶಿಗಂಧ ಅವನಿಗೆ ಫೋನ್ ಹಚ್ಚಂದ, ಅವನ ಫೋನ್ ಸ್ವಿಚ್ ಆಫ್ ಬರ್ತರಿ. ನಿಮಗೆ ಹೇಗೆ ಗೊತ್ತಾಯ್ತು ರೀ ಕೊಲೆ ಆಗಿತ್ತು ಅಂತೇಳಿ? ಕೊಲೆ ನಾನು ಮೈದ್ನ ರೀ. ಅಲ್ಲಿ ಹೊಳಿ ದಂಡಿಗೆ ಹೋಗು, ಆ ಕಡೆ ಹೋಗು, ಈ ಕಡೆ ಹೋಗು, ಎಲ್ಲ ಹುಡುಕ್ಯಾಡ್ಕೋ ತಿರ್ಗಾಡಿ 15 ದಿನ ಮ್ಯಾಲ ನಮ್ಮ ಮೈದ್ನ ಹುಡುಕ್ಯಾಡಿ ಅಲ್ಲೇರು ಹೋಗು ಆ ಕಡೆ ಕುಂಟಂತ ಅಲ್ಲಿ ಹೋಗಿದ್ರಿ. ಅಲ್ಲಿ ಹೋಗೋಣ, ಅಲ್ಲಿ ಅವನ ಅರಿವಿ ಅವು ಸಿಕ್ಕ್ಯಾವ್ರಿ. ಸಿಗ್ಯಾನ ಅದ್ರ ಮ್ಯಾಗ ಗುರ್ತು ಮಾಡಿ ತುಂಡು ಸಣ್ಣ ಪುಡಿ ಮಾಡಿ ಒಕ್ಕಟ್ರಿ. ನನ್ನ ಮಗನ ಮಾರಿ ಅನ್ನೋದು ಗೊತ್ತಿಲ್ಲ ಸರ್. ಏನು ಮಾಡ್ರಿ? ನಿಮ್ಮ ಬೇಡಿಕೆ ಅನ್ನೋದವ? ಬೇಡಿಕೆ ಅನ್ನೋದ್ರಿ ನಮ್ಮ ನ್ಯಾಯ ಬೇಕಲ್ರಿ. ಈಗ ನಮ್ಮ ನ್ಯಾಯ ಇವು 2 ಮಕ್ಕಳಿಗೆ ಈ ಸಸಿನೋ ಜೀವಮಾನ ಏನ್ ಮಾಡ್ರಿ? ಈಗ ನನಗೆ ಏನಾಗ್ತದ ಅನ್ನೋದು ಗೊತ್ತಿಲ್ಲ ರೀ. ಈಗ ಈ ಸದ್ಯದ್ರಾಗ ಹೇಳ್ತೀನೋ ಅನ್ನೋದು ನನಗೆ ಗೊತ್ತಿಲ್ಲ. ಇರೋದು ಒಂದು ಮಗ ಜಾಕಿ ಮಾಡ್ಕೊಂಡು ನಾವು ಕೂತಿದ. ಆ ಮಗನ ಮೇಲೆ ತಪ್ಪ ತೆಗೆದಿದ್ರಿ. ನಾನು ಮೊದಲಿಗೆ ವನ್ವೇಷ, ಈಗೂ ವನ್ವೇಷ. ನಾವು ಬರ್ತಂದ ಬಂದಿದ್ದಾರೆ. ಇಂಥದ್ದು ನನಗೆ ಗೊತ್ತಿಲ್ಲ ರೀ. ಎಂಥ ಟೆನ್ಷನ್ ಅನ್ನೋದು ನಮಗೆ ಗೊತ್ತಿಲ್ಲ. ಈಗ ಇದು ಗೊತ್ತಾಗ್ಯದ ಭಗವಂತ. ಅವ್ರ ಜೊತೆ ಏನಾರು ಜಗಳ ಏನು ಇಲ್ರಿ, ಜಗಳ ಇಲ್ಲ. ಒಂದಾಗಲ ಊಟ ಮಾಡ್ಯಾರ ಅವರು. ಒಂದು ಆಗಲ ಊಟ ಮಾಡಿ ಹಂಗೆ ಮೋಸ ಮಾಡ್ಯಾರ ನನ್ನ ಮಗನಿಗೆ ರೀ. ಯಾರಿಗೆ ಆರೋಪ ಮಾಡ್ತೀರಮ್ಮ? ಸಿದ್ಧಾಗ್ರಿ, ಸಮರ್ಥ, ಕಂದಲ್ಗಾಯ್ದವ್ರಿ. ಅವ್ರು ಬಂದು ನಾವು ಹೊಡೆದು ಮಳ ಮರ್ದಿನ ಬಂದಾರಿ ಕೇಳಕ್ಕೆ ನನಗ್ರಿ. 4 ಮಂದಿ ಮನೆಗೆ ಸಾಲ ಮಾಡ್ಕೊಳಣ, ಇಟ್ಟು ರೊಕ್ಕ ಹೋಗ್ಯಾನ. ಈಗ 2 ಲಕ್ಷ ರೂಪಾಯಿ ಕೊಟ್ರಂದ್ರೆ ಮತ್ತು ಮುಂದೆ ಥೊಡೆ ಕೊಟ್ಕೊತ ಹೋಗತ್ತ. ನನ್ನ ಮಗನ ಇಲ್ಲಂದ್ರೆ ನಾ ಎಲ್ಲಿ ಕುಡಿಬೇಕು? ಅವ ಥೊಡೆ ಕೊಟ್ಕೊತ ಹೋಗ್ಲಕ್ಕ ನನ್ನ ಮನೆ ತಂದು ಕೊಡ್ಲಿ, ನಾವು ಕೊಡ್ತಿದ್ದೆವು, ಮನೆ ಮಾರಿ ಕೊಡ್ತಿದ್ದೆವು. ಇವರೆಲ್ಲ ಹೊಡೆಯೋದು ಇಂಥದ್ದೆಲ್ಲ ಹ್ಯಾಂಗ್ರಿ ನಮ್ಮ ಮಗನಿಗೆ? ಅವ್ನ ಸಾಲ ಇದ್ದಿತ್ತಂದ್ರೆ ನನ್ನ ಮನೆ ಮಾರಿ ಕೊಡ್ತಿದ್ದೆವು ನಾವು. ಎದ್ರ ಕಾಲ ಹೊಡೆದ್ರು, ಎದ್ರ ಕಾಲ ಆಗಿಲ್ಲ. ಇದು ಅದಕ್ಕೆ ಇದು ಬೇಕಲ್ರಿ. ಏನು ಮಾಡ್ದೆ ನನ್ನ ಮಗ ಅಂಥದ್ದು? ನಿಮ್ಗೆ ಹೊಡೆ ಅಂಥದ್ದು ಜೀವ ಹೊಡೆಯಪ್ಪಲೆ, ಸಣ್ಣ ಪುಡಿ ಮಾಡಪ್ಪಲೆ ಏನಿತ್ತು ರೀ? ನಿಮ್ಮ ಹೆಸರಮ್ಮ? ನನ್ನ ಹೆಸರು ಬಾಯಾಕ್ರಿ. ನಿಮ್ಮ ಹೆಸರು ಹೇಳ್ತಿದ್ದಾರೆ. ಅವರು ಹೊಡೆದವ್ರೆ ಬಂದು ಹೇಳಕತ್ತಾರ ನಮ್ಮ ಮನೆಗೆ ಬಂದಿರ್ರಿ. ಅದು ಶುಕ್ರವಾರ ದಿವ್ಸ ಹೋದವ್ರು ಒಳ್ಳೆ ಬಂದಿಲ್ಲ ಅವ್ರು. ಮತ್ತು ಫೋನ್ ಹಚ್ಚಿದೇವ್ರಿ, ಮೊಬೈಲ್ ಸ್ವಿಚ್ ಆಫ್ ಬತ್ರಿ. ಅದು ಮುಂಜಾನೆ ಹೋಗವ್ರಿಗೆ ಕೇಳಿದೇವ್ರಿ. ಕೇಳೋಣ, ಅವರು 5 ಲಕ್ಷ ದೇಣೆ ಮಾಡಿ ಹೋಗ್ಯಾನ. ಮತ್ತು ಬರ್ತಾನೆ, ಈಗ ಬಂದೇ ಏನಿಲ್ಲ, ಬೆಸ್ಟ್ರ ಮ್ಯಾಗ ಬರ್ತಾನೆ ನೋಡತ್ತೆ ಅಂದರು. ನಾವು ಒಂದೇವು ಮತ್ತು ಬಂದರು. ಮತ್ತು ಹೊಡೆದವ್ರೆ ಮತ್ತು ಕೇಳೋಗ್ತಾರೆ ಬರ್ತಾನೀಗ ಇಲ್ಲಿ ದೇಣೆ ಮಾಡ್ಯಾನ ಹೋಗ್ಯಾನ ಬರ್ತಾನ ಅಂತ ಹೇಳಿದ್ರಿ. ಮತ್ತು ಹಂಗೆ 2 ದಿನ ಬಿಟ್ಟು ಹೋದೆವು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೇವ್ರಿ. ನೋಡ್ರಿ ಹಿಂಗೆ ಇದು ಆಗ್ಯಾರ ತನಾನ. ಮತ್ತು ಹೋಗಿ ಕೊಟ್ಟು ಬಂದು ನೋಡ್ರಿ 2 ದಿವ್ಸ ಬಿಟ್ಟು ನೋಡ್ರಿ ಬರ್ತಾರೇನಿಲ್ಲ ಅಂತಂದು ಮತ್ತೆ 2 ದಿವ್ಸ ನೋಡಿದಾರೆ. ಮತ್ತು ಹೋದೆವ್ರು ತಗೋಲಿಗಾರ ಅಂದು
ಮತ್ತು ಹೋಗೋಣ ಮನೆ ತಗ ಬಂದು ಮತ್ತು ಆಮ್ಯಾಗ ಫೋಟೋ ತೊಗೊಂಡು ಹೋದ್ರಿ ಅವ್ರು ತೊಗೊಂಡು ಹೋಗಿ ಮತ್ತು ಹೊಳೆ ಬಂದರ್ರಿ ಅವರು ಮತ್ತು ಹೊಳೆ ಅದು ಬಿಜಾಪುರಕ್ಕೆ ಹೋಗ್ಯಾನ ಇಂಡಿ ಹೋಗ್ಯಾನ ಅಲ್ಲಿ ಹೋಗ್ಯಾನ ಇಲ್ಲಿ ಹೋಗ್ಯಾನ ಹೇಳ್ತಾರೆ ಸಿದ್ದರಾಮ ಅಲ್ಲಿ ಹೋಗ್ಯಾನ ಇಲ್ಲಿ ಹೋಗ್ಯಾನ ಅಂತ ನಾವು ಬರ್ತಾ ಕೊಡ್ತೇವೆ ಸಿದ್ದರಾಮ ಅವನೇ ಹೊಡೆದವ್ರಿ ಅವನೇ ರೀ ಹೊಳೆ ಹೋಗೋದು ಬರೋದು ಮನೆಗೆ ಏಕಟ್ಟು ಬರೋದ್ರಿ ಹೇಳೋದು ಮನೆಗೆ ಮತ್ತು ಇವೆರಡು ಮಕ್ಕಳು ಹೊಟ್ಟೆಯಿಂದ ಹ್ಯಾಂಗೆ ಜಾಕಿ ಮಾಡ್ತೀರಿ ನೀವು ಅಂತಂದ್ರೆ ನನಗಪ್ಪ ಜಾಕಿ ಮಾಡ್ತೀರಿ ಅಂದ್ರೆ ರೀ ಮತ್ತು ಅವತ್ತೇ ಮತ್ತು ಮರುದಿನ ಬಂದು ಇಲ್ಲೇ ಹೋಗ್ಯಾನ ಹೇಳ ಕರ್ಕೊಂಡು ಬರ್ತಂದ್ರೆ ಅದನ್ನು ಬರಲಿಲ್ಲ ಅದಕ್ಕೆ ನ್ಯಾಯ ಕೊಡ್ತೀರಿ ಅವ್ರಿಗೆ ಒಂದು ನೋಡ್ರಿ ಒಂದು ನ್ಯಾಯ ಕೊಡ್ರಿ ಒಂದು ಇಲ್ಲಾಂದ್ರೆ ನಮ್ಮ ಮಕ್ಕಳು ಇಲ್ಲೇ ಇದು ಮಾಡ್ತೇವೆ ನೋಡ್ರಿ ಅವ್ರ ಸಂಗಟ ದೋಸ್ತಿನೇ ಇತ್ತು 5 ವರ್ಷ ಆಯ್ತ್ರಪ್ಪ ದೋಸ್ತಿ ಇತ್ತು ಸಂಗಟ ಇರ್ತೀವ್ರಿ ಏಕಟ್ರಿ ನಮ್ಗೆ ಹಿಂಗೆ ಮಾಡ್ತಾರೆ ಅನ್ನೋದು ಏನೂ ಗೊತ್ತಿಲ್ಲ ರೀ ಏಕಟ್ಟು ಒಯ್ಯೋದು ತರೋದು ತಿನ್ನೋದು ಒಂದಾಗಲ್ಲ ಊಟ ಮಾಡ್ಯಾರ್ರಿ ಮನ್ಯಾಗ ಕೂತು ಏಕಟ್ಟು ಬರ್ತೀವ್ರಿ ಏನಿಲ್ಲ ಕರ್ಕೊಂಡು ಒಯ್ದಾರ್ರಿ ನಮ್ಗೆ ಹಿಂಗೆ ಮಾಡ್ತಾರ ಅನ್ನೋದು ಏನೂ ಗೊತ್ತಿಲ್ಲ ರೀ ನಮಗೆ ಏನೂ ಗೊತ್ತಿಲ್ಲ ಹಿಂಗೆ ಮಾಡ್ತಾರ ಅನ್ನೋದು ಏನೂ ಇಲ್ಲ ರೀ ದೋಸ್ತರು ಕೂಡಿ ಕೊಲೆ ಮಾಡ್ಯಾರ ಮಟಕ ಆಡ್ತಿದ್ರಿ ಇಬ್ರು ಕೂಡಿನೇ ಸಮರ್ಥ್ರಿ ಸಿದ್ದರಾಮ ಅವರೇ ಇದ್ರ ಮೇನ್ ಅವರೇ ಸಂಕಟ ಬರೋದು ಒಯ್ಯೋದು ಮಾಡ್ತಾರೆ ಮಟಕ ಹನುಮಂತ್ರ ಮಟಕ ಮಾಲಕ್ರಿ ಅವತ್ತು ರಾತ್ರಿ ಬಂದವ್ರಿ ಬಂದು ದಿವಸ 5 ಲಕ್ಷ ದೇಣೆ ಮಾಡ್ಯಾನ 2 ಲಾಖ ರೂಪಾಯಿ ಕೊಡೋತ್ ಹೇಳಿ ನಾವೇನು ಅಂದಿಸಿಲ್ಲ ಏನಿಲ್ಲ ಕೊಡೋತ್ ಹೇಳೋತ್ ಅಂದವ್ರಿ ನಾವು ಮನೆಗೆ ಬರಲ್ರಿ ಬರೋನ್ ಕೊಡ್ತೇವೆ ತಂದೇವ್ರಿ ಮತ್ತು ನಾವು ಆಮ್ಯಾಗ ಹೇಳಿದವ್ರಿ ಹೇಳಿ ಮತ್ತೆ ಹೋದ್ರಿ ಅವರು ಎಟ್ಟು ಅದನ್ನು ನಾವು ಬಿಡಲ್ಲ ನಾವು ನಮ್ಗೆ ರೊಕ್ಕ ಬೇಕಂತಂದ್ರಿ ಮೊದಲು ಕೊಡ್ರಿ ಅಂತಂದ್ರೆ ನಾವೇನು ಮೈ ತಾಗು ಸುದ್ದಿ ಹೇಳಕ್ಕೆ ಬಂದಿಲ್ಲ ನಿಮಗೆ ನಾವು 2 ಮಾತು ಮಾತಾಡಕ್ಕೆ ಬಂದೈತೆ ಅವರೇ ಅಂದವ್ರಿ ನಮಗೆ ರೀ ಅಂದ್ರೆ ಗಪ್ ಗೊತ್ತೇವ್ರಿ ನಾವು ನಮಗೇನೋ ಅನಿಸಿಲ್ಲ ಇರೋದು ಒಯ್ದು ಸಂಘಟನೆ ಮಾಡ್ಯಾರ ದಿವಸ ಬರೋದು ಒಯ್ಯೋದು ಮಾಡ್ತೀರ ಹಂಗೆ ನಮ್ಗೆ ಯಾರ ಮ್ಯಾಗ ಬಂದಿತ್ತು ಹಾಂ ಮಟ್ಗದಿಂದ ಆಗ್ಯದ ಅದು ಮಟ್ಗ ದಿವಸ ಅದು ಆಗ್ಯದ ಹಿಂಗೆ ರೊಕ್ಕ ಇವ ಆಡ್ಲಕತ್ತಾನಂದು ಹಿಂಗೆ ಏನಾರ ಮಾಡ್ಬೇಕಂದು ಅವ್ರು ಏನು ಮಾಡ್ಯಾರ ನೋಡ್ರಿ ಹಿಂಗೆ ನ್ಯಾಯ ಕೊಡ್ರಿ ನಮಗೆ ನ್ಯಾಯ ಕೊಡ್ರಿ ಒಂದು ಅವ್ರಿಗೆ ಒಂದು ನನ್ನ ಗಂಡಿಗೆ ಹ್ಯಾಂಗೆ ಹೊಡೆದ್ರೆ ಅವ್ರಿಗೆ ಒಂದು ಹೊಡ್ರಿ ಒಂದು ನ್ಯಾಯ ಕೊಡ್ರಿ ನಮಗೊಂದು ನ್ಯಾಯ ಸಿಗ್ಲಿಕ್ಕಂದ್ರೆ ಏನು ಮುಂದಿನ ನಡಿ ನಾವು ಜೀವ ಹೊಡ್ಕೋತೇವೆ ಮಕ್ಕಳು ನಾವು ಕುಡಿಲೇ ನಿಮ್ಮ ಹೆಸರು ಕವಿತಾ ದಿನೇಶ್ ಕಾಂಬಳೆ ರೀ ಇದಾಗಿದ್ದ ಘಟನೆ ಏನಪ್ಪ ಅಂದ್ರೆ ದಿನೇಶ್ ಎಂಬ ವ್ಯಕ್ತಿ ಒಂದು ಅವ್ರ ಫ್ರೆಂಡ್ ಜೊತೆ ಸಾಯಂಕಾಲ 5 ಗಂಟೆಯಿಂದ ಮನೆ ಬಿಟ್ಟು ಹೋಗ್ತಾನೆ ಹೋಗಿಂದ ಏನೈತಿ ಮರುದಿನ ಆದರೂ ಕೂಡ ಮನೆಗೆ ಬರೋದಿಲ್ಲ ಬರ್ಲಾರ್ಕಾಗಿ ತಾವು ಮನೆಯವರು ತಂದೆ ತಾಯಿ ಮತ್ತು ಹೆಣ್ಣು ಮಕ್ಕಳು ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಅವರು ಹುಡ್ಕಾಡಕ್ಕೆ ಶುರು ಮಾಡ್ತಾರೆ ಹುಡ್ಕಾಡಕ್ಕೆ ಶುರು ಮಾಡಿದ್ದಕ್ಕೆ ಏನಾದ್ರು 14ನೇ ತಾರೀಕಿಂತನೇ ಸಿಗೋದೇ ಇಲ್ಲ ಮನುಷ್ಯ 14ರಿಂದ 19ನೇ ತಾರೀಕಿಂತ ಸಿಕ್ಕಿರಂಗಿಲ್ಲ ಅವಾಗ ಮಿಸ್ಸಿಂಗ್ ಕೇಸ್ ಅಂತೇಳಿ ಸ್ಟೇಷನ್ಗೆ ಹೋಗಿ ಸಂಬಂಧಪಟ್ಟ ಸ್ಟೇಷನ್ಗೆ ಕೇಸ್ ದಾಖಲೆ ಮಾಡ್ತಾರೆ ನಮ್ಮ ಮಗ ಏನೈತಿ ಮಿಸ್ಸಿಂಗ್ ಆಗ್ಯಾನ ನೀವು ಅದಕ್ಕೇನೋ ತನಿಖೆ ಮಾಡಿ ಹುಡ್ಕಾಡು ತೊಗೊಂಬಂದು ಕೊಟ್ರತ್ ಅವಾಗ ಏನೈತಿ ಅವರು ತೊಗೋತಾರೆ ದಾಖಲೆ ತೊಗೊಂಡ ನಂತರ 14ರಿಂದ 5 ದಿನವಾದರೂ 19 ತಾರೀಕುವರೆಗೆ ಅವ್ರು ಏನೈತಿ ಅವು ಹುಡ್ಕಾಡು ಪ್ರಯತ್ನ ಮಾಡ್ಯಾರ ಬಿಟ್ಟಾರ ಗೊತ್ತಿಲ್ಲ ಬಟ್ ಇವರಿಗಂತೂ ಏನಾದರೂ ಹುಡ್ಕಾಡು ಕೊಡುವಂಥ ಪ್ರಯತ್ನ ಮಾಡಿ ಕೊಟ್ಟೇನೂ ಇಲ್ಲ ಆ ಮನುಷ್ಯ ಆಮೇಲೆ ತಂದೆ ತಾಯಿಗೆ ಬಿಡೋಂಥ ಯಾಕಂದ್ರೆ ಮಗ ಹೋಗ್ಯಾನಂದ್ರೆ ಮತ್ತು ಹೆಂಡತಿಗೆ ನನ್ನ ಗಂಡ ಎಲ್ಲಿ ಹೋಗ್ಯಾನಂದ್ರೆ ಅವ್ರಿಗೆ ಹುಡ್ಕಾಡುವಂಥ ಕೆಲಸಕ್ಕಾಗಿ ತಾವು ಊರನ್ನ ಹುಡ್ಕಾಡ್ಯಾರ ಬೀಗ್ರಿ ಬಿಜ್ಜರ ಅವ್ರು ಏನು ಸತ್ಯ ಎಲ್ಲೆಲ್ಲಿ ಅದಾರ ಅವ್ರು ಎಲ್ಲರೂ ಫೋನ್ ಕರೆ ಮಾಡಿ ಕೂಡ ಕೇಳ್ಯಾರ ಅವ್ರು ಆದ್ರೂ ಕೇಳಿದ್ರು ಏನೈತಿ ಅವ್ರು ಸಿಗ್ಲಾರ್ದಂಗೆ ಆಗೈತಿ ಯಾಕಂದ್ರೆ ಈ ಮನುಷ್ಯ ಏನೈತಿ ಕೊಲೆ ಮಾಡಿದ ಮನುಷ್ಯ ಎಲ್ಲಿ ಸಿಗ್ಬೇಕು ಇವ್ರಿಗೆ ಹುಡ್ಕಾಡು ಸಿಕ್ಕಿಲ್ಲ ಆಮೇಲೆ ತಂದೆ ಏನು ಮಾಡ್ಯಾನಪ್ಪ ಅಂದ್ರೆ ಹುಡುಗನ ತಂದೆ ಹೊಲ ಅಡ್ಡಾಡತ್ತಾನ ಎಲ್ಲಿ ನಮ್ಮ ಮಗ ಎಲ್ರಿ ಕೂತಾನ ಏನಾರ ಆಗೈತೆ ಅನ್ನೋ ಸಮಸ್ಯೆ ಐತೆ ಹೊಲ ಅಡ್ಡಾಡೋ ಟೈಮ್ದಾಗ ಏನೈತಿ ಹೊಲದಾಗ ಏನೈತಿ ಇವೊಂದು ಪೀಸ್ ಒಂದು ಏನೋ ಎಲ್ಲ ಇವೊಂದು ದೇಹ ಬಟ್ಟೆ ಇಲ್ಲ ಎಲ್ಲ ಅಲ್ಲೇ ಬಿದ್ದುಬಿಟ್ಟು ಅವಾಗ ನನ್ನ ಮಗ ಹಿಂಗೆ ಆಗೈತಲ್ಲ ತೆಗಿಸಿಂದ ಅಳ್ಳೋದು ಕರೋದು ಮಾಡ್ಕೊತ ಮನೆಗೆ ಬಂದ ನಂತರ ಏನೈತಿ ಸ್ಟೇಷನ್ಗೆ ಹೋಗ್ಯಾರ ಸಾಹೇಬ್ರ ನನ್ನ ಮಗಂದು ಕೊಲೆ ಆಗೈತೆ ರೀ ಅಂತೇಳಿ ಅವಾಗ ಕೊಲೆ ದಾಖಲೆ ಆಗಿದ್ದ ಪ್ರಕಾರನೇ ಏನೈತಿ ತೊಗೊಂಡಾರ ಕೇಸ್ ಅವ್ರು ಕೊಲೆ ಆಗೈತೆ ಅನ್ನೋ ತೊಗೊಂಡಾರ ಬಟ್ ಯಾರ ಮ್ಯಾಗ ಆಗೈತಿ ಏನು ತನಿಖೆ ಮಾಡೋದು ಬಿಟ್ಟು ಕೇಸಿಂದ ಯಾರಿಗೆ ಅವರು ಏನತ್ತಪ್ಪ ಅಂದ್ರೆ ತಂದೆ ಮತ್ತು ಹೆಂಡತಿ ಕೂಡ ಕೇಸಿಂದ ಹೇಳ್ಯಾರ ಸಾಹೇಬ್ರ ಇವ್ರ ಮ್ಯಾಗ ನಮ್ಗೆ ಅನುಮಾನ ಇತ್ತು ಇವ್ರ ಜೊತೆ ಸಾಯಂಕಾಲ ನಮ್ಮ ಹುಡುಗ ಹೋಗ್ಯಾನ ಆದ್ರೆ ಇವ್ರ ಮ್ಯಾಗ ಕೇಸತ್ತ ವೈಯಕ್ತಿಕವಾಗಿ ಹೆಸರು ಕೂಡ ಬರ್ಸ್ಯಾರ ಅವಾಗ ಬರ್ಸಿದ ಮ್ಯಾಗ ಅವ್ರು ಅರೆಸ್ಟು ಕೂಡ ಅವಂಗೆ ಮಾಡಿಲ್ಲ ಮಾಡೋದಂಗಂದ 3 ದಿನ ಟೈಮ್ ಕೊಡಿದ್ರು ಏನು ಅವ್ನು ಕೊಲೆ ಮಾಡ್ಯಾನಲ್ಲ ಕರ್ಕೊಂಡು ಹೋಗಿ ಮನುಷ್ಯ ಅವ್ನು ಕುಡಿಸಿ ತಿನ್ನಿಸಿ ಉಣಿಸಿ ಕೇಸಿಂದ ಅವ್ನು ಸಾಯ ಹೊಡೆದಂಥವ್ರು ಏನು 4 ರಿಂದ 5 ಜನ ಅದಾರ ಅವ್ರು ಅದ್ರಾಗ ಹೊಳ್ಳಿ ಕೇಸಿಂದ ಸತ್ತ ಮೇಲೆ ದಾಖಲೆ ಕೊಟ್ಟ ಮ್ಯಾಗ ಮರುದಿನ ಬರ್ತಾರೆ ಅವ್ರು
ನಿಮ್ಮ ಮಗ ನಮಗೆ ಮಟ್ಕ ರೊಕ್ಕ ಕೊಡಬೇಕಾಗಿತ್ತು, ಮಟ್ಕ ಆಡ್ತಿದ್ದ, ಅದು ರೊಕ್ಕ ಕೊಟ್ಟಿಲ್ಲ, ಅದಕ್ಕೋಸ್ಕರ ನಾವು ರೊಕ್ಕಕ್ಕೆ ಬಂದೆವು, ನಿಮ್ಮ ಮಗ ಇಲ್ಲಿ ಊರು ಬಿಟ್ಟು ಹೋಗಿರ್ಬೋದು, ಅದಕ್ಕಾಗಿ ಏನೈತಿ ನೀವು ನಮಗೆ 2 ಲಕ್ಷ 3 ಲಕ್ಷ ಕೊಡೋದಕ್ಕೈತಿ, ಅದನ್ನ ಕೊಡ್ರಿ, ಆಮೇಲೆ ಏನೈತಿ ನೀವು ಸರಿಪಡಿಸ್ಕೊರತ್ ಹೇಳಿ ಹೋಗ್ಕಾರ. ಅವಾಗ ಏನದು ನಮ್ಮ 3 ರಿಂದ 4 ಫಾರ್ಚುನರ್ ಗಾಡಿ ಅದಾಗ ಮಟ್ಕ ಇವು ಆಮೇಲೆ ಗೊತ್ತಾಗಿದ್ದು ಇವ್ರಿಗೆ ಇವು ಮಟ್ಕ ಕೇಸ ಅಲ್ಲವಾಗಿ ಇವರ ಮರ್ಡರ್ ಮಾಡಿ ಅವ್ರಿಗೆ ಗೊತ್ತು ಇತ್ತು, ಯಾಕಂದ್ರೆ ಕರ್ಕೊಂಡು ಹೋದವ್ರು ಇವರು ಅಂದ್ರ ಮ್ಯಾಗ ತಾವು ಅಧಿಕಾರಿಗಳು ಏನೈತಿ ಮಟ್ಕ ಕೇಸ್ಗಾಗಿ ಬರ್ಕೋಬೇಕಾಗಿದ್ದ ಕೇಸ್ ದಾಖಲೆ ಹೊಳ್ಳಿ ತಪ್ಪ ಇವ್ರ ಕಡೆಗೆ ಮರ್ಡರ್ ಮಾಡಿದವ್ರ ಕಡೆ ಸಪೋರ್ಟ್ ತೊಗೊಂಡಾರ. ಯಾರು ಪಿ ಎಸ್ ಸಾಹೇಬ್ರು ಆಗಿರ್ಬೋದು, CPI ಕೂಡ ಆಗಿರ್ಬೋದು, DSP ಅವ್ರು. ಯಾಕಪ್ಪ ಅಂದ್ರೆ ಕೊಲೆ ಆಗಿದ್ದ ಪ್ರಕಾರ ದಾಖಲೆ ಮಾಡ್ಕೋದ್ಬಿಟ್ಟು ಆಮೇಲೆ ಇಲ್ಲ ನಿನ್ನ ಗಂಡ ನಿನ್ನ ಮಗ ಅಕ್ರಮ ಸಂಬಂಧ ಒಬ್ಬಕ್ಕೆ ಹೆಣ್ಮಗಳ ಜೊತೆ ಇದ್ದ, ಈ ಪ್ರಕರಣ ದಾಖಲೆ ಮಾಡ್ಕೊಂಡ. ಹೌದು ಸಾಹೇಬ್ರ, ನಾವು ಕೇಳೋ ಪ್ರಶ್ನೆ ನಿಮ್ಗೆ, ನನ್ನ ಮಗ ನನಗೆ ಹೆಂತ ಹೇಳ್ತಾಳೆ, ನನ್ನ ಗಂಡ ದಾಖಲೆ ಆದರೂ ಕೂಡ ನೀವು ಅದನ್ನು ತನಿಖೆ ಮಾಡಬೇಕಾಗಿತ್ತಲ್ಲ, ಏನು ಅವಂಗೇನು ಫೋನ್ ಮುಖಾಂತರ ಸಿಕ್ಕನೋ, ವಿಡಿಯೋ ಮುಖಾಂತರ ಸಿಕ್ಕನೋ, ಏನು ಅವಂಗಿಂದ ಏನು ಚೆಕ್ ಮಾಡಿದ್ರಿ ನೀವು, ಅದನ್ನೇನು ಚೆಕ್ ಮಾಡೋದು ಈ ಥರ ಹೇಳಾಕತ್ತೀರಿ. ಮತ್ತು ಇದು ಮುಂದಿನ ಸಂಬಂಧಪಟ್ಟ ಹೆಂಗೆ ಸಾಹೇಬ್ರ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಹೌದು ನೀವು ತೊಗೊಂಡಿರಲ್ಲ ದಾಖಲೆ ಹೆಣ್ಮಕ್ಳ ಕಡೆಯಿಂದ, ಆಕಿನ ಪರಿಶೀಲನೆ ಮಾಡಿ ಹಾಸ್ಪಿಟಲ್ DNA ಚೆಕ್ ಮಾಡಿರಿ. ಆಕಿನ ಜೊತೆ ಏನಾದರೂ ಸಂಪರ್ಕ ಮಾಡಿದ್ದ, ಇಲ್ಲಪ್ಪ ಅಂದ್ರೆ ಆಕಿನ ಜೊತೆ ಏನಾದರೂ ಸಭ್ಯವಾಗಿ ವಿಡಿಯೋ ಸಿಕ್ಕಿದ್ರೆ ಫೋಟೋ ಮುಖಾಂತರ ಅವನ್ನ ಮಾಡಬೇಕಾಗಿತ್ತು. ನೀವು ತಿಳ್ಕೊಳ್ಳಾರ್ದ ಇದೇ ಥರನಾಗಿ ಹೊಳ್ಳಿ ಕೇಸ್ ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡಿರಲಿಲ್ಲ ಸಾಹೇಬ್ರ. ಇದಕ್ಕೇನು ನಾವು ನ್ಯಾಯ ಕೊಡಿಸುವಂಥ ಏನೈತಿ ಇವತ್ತು ಜಿಲ್ಲಾಧಿಕಾರಿ ಕೂಡ ಬಂದೆವು, ಮುಂದೆ SP ಆಫೀಸ್ಗೂ ಕೂಡ ಹೋಗ್ತೇವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ CPI PSI DSP 3 ಸಾಹೇಬ್ರು. ಇದಕ್ಕಾಗಿ ಈಗ ನಾವು ಜಿಲ್ಲಾಧಿಕಾರಿಗಳಿಗೆ ಕೇಳೋದು ಮನವಿ ಏನಪ್ಪ ಅಂದ್ರೆ, SP ಸಾಹೇಬ್ರಿಗೆ ಕೇಳೋದು ಏನಪ್ಪ ಅಂದ್ರೆ, ಸರಿಯಾದ ನೀವು ಪರಿಶೀಲನೆ ಮಾಡಿ ಇವರಿಗೆ ಸತ್ತಂಥ ಮನುಷ್ಯಾಗ ಅವ್ರ ಪಾಪ ಸಣ್ಣ ಸಣ್ಣ ಮಕ್ಳು ಅದಾವೆ, 2 ರಿಂದ 3 ಮಕ್ಳು ಅದಾವೆ, ಹೆಂಡತಿ ಏನೈತಿ ಇವಾಗೂ ಕೂಡ ಅವರು ಹೊಟ್ಲಿ ಕೂಡ ಅದಾರ. ತಾಯಿ ತಂದೆ ಏನೈತಿ ಫುಲ್ ಅವರು ಎಲ್ಲ ಅವ್ರಿಗೆ ಶಕ್ತಿ ಕೂಡ ಇಲ್ಲ, ಮಗನ ಸಲುವಾಗಿ ಅವರು ಸಾಯುವಂಥ ಪರಿಸ್ಥಿತಿ ಬಂದೈತೆ. ತಾವು ಸರಿಯಾಗಿ ಅವ್ರಿಗೆ ಕಾನೂನು ಕ್ರಮವಾಗಿ ಅವರಿಗೆ ನ್ಯಾಯ ಕೊಡಿಸಿಲ್ಲ ಅಂದ್ರೆ ಕೂಡ ನಾವು ಏನು ಸಿಕ್ಕಂಥ ಮೂಳೆ ಬುರುಡೆ ಆಗಿರಬೇಕು, ಮೂಳೆ ಆಗಿದಾದ್ರೆ ಕೆಳಗಿನ ಕಾಲಕ್ಕೆ ಎಷ್ಟು ಸಿಕ್ಕಾವ, ಮ್ಯಾಗಿನ ದೇಹ ಇವರೇನು DNA ಚೆಕ್ ಮಾಡ್ಬೋದು ಅಂತ ಹೇಳ್ಕಿಸಿಂದ ಅದನ್ನು ಕೂಡ ಕೊಟ್ಟಿಲ್ಲ. ಇದಕ್ಕೆ ಸಂಬಂಧಪಟ್ಟವ್ರು ಯಾರು? PSI CPI DSP ನಾವು ವೈಯಕ್ತಿಕವಾಗಿ ಹೇಳ್ತೇವೆ. ಯಾಕಂದ್ರೆ ನಾವು ಕೇಸ್ ದಾಖಲೆ ನೀವು ಸರಿಯಾಗಿ ಮಾಡ್ಕೊಂಡಿಲ್ಲ, ನಾವು ನಿಮ್ಮ ಮ್ಯಾಗ ಅಪರಾಧ ಮಾಡಬೇಕಾಗತ್ತೆ. ಕೊಟ್ಟಿಲ್ಲಪ್ಪ ಅಂದ್ರೆ ಮುಂದೆ ಏನೈತಿ, SP ಸಾಹೇಬರು ಕೂಡ ಜಿಲ್ಲಾಧಿಕಾರಿ ಕೂಡ ಇದು ಗಮನಕ್ಕೆ ತೊಗೊಂಡು ಕಿಶನ್ ಸರಿಯಾಗಿ ಅವ್ರಿಗೆ ಏನು ನ್ಯಾಯ ಕೊಡಿಸಿಲ್ಲಪ್ಪ ಅಂದ್ರೆ ನಾವು IG ಆಫೀಸ್ಗೆ ಹೋಗ್ತೇವೆ. ಇಲ್ಲಪ್ಪ ಅಂದ್ರೆ ಗೃಹ ಮಂತ್ರಿ ಕೂಡ ಏನು ಬುರುಡೆ ಮೂಳೆಗಳು ಅದಾವೆ ಅವು ತೊಗೊಂಡು ಕಿಶನ್ ನಾವು ಸತ್ಯವಾದ ಹೋರಾಟ ಮಾಡ್ತೇವೆ. ಈಗೇನು ಸತ್ಯಾಗಿ ಇಲ್ಲಿ ಸಾಹೇಬ್ರು ಜಿಲ್ಲಾಧಿಕಾರಿ ಕೊಟ್ಟ ನಂತರ ನಾವು SP ಆಫೀಸ್ ಕೂಡ ಉಪವಾಸ ಸತ್ಯಾಗ್ರಹ ಮಾಡಬೇಕಂತೇಳಿ ನಾವು ಬಂದಿದ್ದೇವೆ. ತಮ್ಮಲ್ಲಿ ವಿನಂತಿಸಿಕೊಳ್ಳೋದು ಏನಂದ್ರೆ ಸಾಹೇಬ್ರ, ಇದು ಆಗಿರೋಂಥ ಅನ್ಯಾಯ ಮನುಷ್ಯಾಗಿ ಏನೈತಿ ನ್ಯಾಯ ಕೊಡಿಸ್ರಿ. ಹಿಂದಂದ್ರೆ ಪಾಪ ತಂದೆ ತಾಯಿಗಳು ಎಲ್ಲರೂ ಬೀದಿ ಬಂದಾರ, ಅವ್ರ ಹೆಣ್ಣರು ಕೂಡ ಬೀದಿಗೆ ಬಂದಾರ, ನ್ಯಾಯಯುತವಾಗಿ ನ್ಯಾಯ ಕೊಡಿಸ್ರಿ ಅಂತ ಹೇಳಿಸಿಂದ ನನ್ನ 2 ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್. ನೀವು ಯಾರಿಗೆ ಆರೋಪಿಸ್ತೀರಿ? ನಾವು ಆರೋಪಿಸಬೇಕಾಗಿತ್ತಂದ್ರೆ ಫಸ್ಟಿಗೆ ಏನೈತಿ ಕರ್ಕೊಂಡು ಹೋಗ್ಯಾರಲ್ಲ ಸಾಯಂಕಾಲ ಕರ್ಕೊಂಡು ಹೋಗೋ ಮೇನ್ ಆರೋಪಿಗಳು ಅವ್ರು ಎಷ್ಟು ಅದಾರಲ್ಲ ಅವ್ರ ಮ್ಯಾಗಿನ ಪ್ರಕರಣ ದಾಖಲೆ ಆಗಬೇಕು. ಆ ದಾಖಲೆ ಮತ್ತು ನಾವು ಆರೋಪ ಇನ್ನೊಂದು ಮಾಡಬೇಕಂದ್ರೆ ಏನು ಬಂದಂಥ ವ್ಯಕ್ತಿ ನೊಂದು ಬಂದಂಥ ವ್ಯಕ್ತಿಗೆ ನ್ಯಾಯ ಕೊಡಿಸೋರು ಬಾಬಾ ಸಾಹೇಬ್ರ ಕಾನೂನು ಪ್ರಕಟಣೆಯಾಗಿ ಈಗ ನಾವು ಪೊಲೀಸರ ಹತ್ರ PSI CPI DSP SP ಸಾಹೇಬ್ರ ತೆಗೆ ಹೋಗ್ಬೇಕು. ಮತ್ತು ನೀವಾಗಿ ನಮ್ಮ ನೀವು ನಮಗೆ ನ್ಯಾಯ ಕೊಡಿಸಿಲ್ಲ, ನಾವು ಹೋಗಬೇಕಾಗಿದೆ ಆಗಿರ್ತೇಕ. ಅದಕ್ಕಾಗಿ ನಾವೇನೈತಿ PSI ಮ್ಯಾಗೂ ಕೂಡ ಅಪರಾಧ ಮಾಡ್ತೀವಿ, CPI ಕೂಡ ಅಪರಾಧ ಮಾಡ್ತೇವೆ, DSP ಕೂಡ ಮೇಲೆ ಇವಾಗ ಈ ಪ್ರಕಟಣೆ ಒಳಗೆ ನಾವು ಅಪರಾಧ ಮಾಡ್ತೇವೆ. ಅವ್ರ ಮೇಲೂ ಕಾನೂನು ಕ್ರಮ ತೊಗೋಬೇಕು. SP ಸಾಹೇಬ್ರು ಅದಾರ, ಬಿಟ್ಟು ಜಿಲ್ಲಾಧಿಕಾರಿ ಅದಾರ. ಇದೇನೈತಿ ಎಲ್ಲಿ ತನಕ ವಿಷಯ ಮುಟ್ಟಬೇಕಂದ್ರೆ ರಾಜ್ಯಾದ್ಯಂತ ಕೂಡ ನಮ್ಮ ಗೃಹ ಮಂತ್ರಿಗೂ ಕೂಡ ಗೊತ್ತಾಗಬೇಕು ಸದ್ಯಕ್ಕೆ ಏನು ನಡಾಕತ್ತೈತಿ ಡಿಪಾರ್ಟ್ಮೆಂಟ್ ಇರುತ್ತೆ. IG ಸಾಹೇಬರು ಕೂಡ ಇದನ್ನು ತನಿಖೆ ಮಾಡಿ ಸರಿಯಾಗಿ ಏನೈತಿ ನೊಂದಂಥ ಕುಟುಂಬರಿಗೆ ತಾವು ನ್ಯಾಯ ಕೊಡಿಸ್ಬೇಕಂತ ನನ್ನ ನ್ಯಾಯ ಸಿಗ್ಲಿಕ್ಕಂದ್ರೆ ಏನೈತಿ ಅವರು ಸ್ಪಷ್ಟವಾಗಿ ಜಿಲ್ಲಾಧಿಕಾರಿ ಮುಂದೆ ಹೇಳ್ತಾರೆ, ಪತ್ರಿಕೆ ಮುಖಾಂತರ ಹೇಳ್ತಾರೆ. ಏನಂತಾಳ ಅವಳು ಹೆಂಡತಿ ಅವು ಇದ್ದಿರೋಂಥ ಮಕ್ಕಳನ್ನ ಕಳ್ಕೊಂಡು ಕೇಸನ್ನು ನಾನು ಕೂಡ ಸಾಯ್ತೀನಿ ಅಂತ ಕೇಸನ್ನು ಸಾಬೀತುಪಡಿಸ್ತಾರೆ. ತಾವು ಏನಾದರೂ ನೀವು ಇದಕ್ಕೆ ಸಾಬೀತುಪಡಿಸಿಲ್ಲ ಅಂದ್ರೆ ನಾವು ಬೀದಿಗೆ ಇರೋದಕ್ಕೆ ಇಲ್ಲಿಂದ ನಾವು IG ಆಫೀಸ್ವರೆಗೂ ಮತ್ತು ಸಂಬಂಧಪಟ್ಟ ಗೃಹ ಮಂತ್ರಿಯವರು ಕೂಡ ಮತ್ತು ನಾವು ನಡಿಗೆ ಮುಖಾಂತರ ಮತ್ತು ಹೋರಾಟ ಮಾಡಬೇಕಾಗತಿ. ತಾವು ಮತ್ತು ಮುತ್ತಿಗೆ ಕೂಡ ಹಾಕಬೇಕಂತ ಇಲ್ಲಿ ಸಾಬೀತುಪಡಿಸೋದು. ನನ್ನ ಹೆಸರು ಮಾರುತಿ ಕುದುರಿ, ಭೀಮಾ ಜಿಲ್ಲಾಧ್ಯಕ್ಷ ವಿಜಯಪುರ ಮತ್ತು ಮತಿನ್ कुमार राज्याध्यक्ष नेतृत्वದಲ್ಲಿ. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए. हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे. हमारे कदम सच के साथ.